ನೋಡಿ, ನಾಳೆ ದಿನ ಇದೇ ಒಂದು ಪಾಠ ಆಗ್ಬೇಕು. ಕಾಡು ಪ್ರಾಣಿ ವಿಚಾರಕ್ಕೆ, ಕಾಡಿನ ವಿಚಾರಕ್ಕೆ ಯಾರು ಹೋಗ್ಬಾರ್ದು. ಮೊನ್ನೆ 3 ಜನ ಕಾಡು ಪ್ರಾಣಿಗಳನ್ನ ಬೇಟೆಯಾಡುವಂತಹ ಬೇಟೆಗಾರನ್ನ, ವೀರಪ್ಪನ್ ತಳಿಗಳು 3 ಜನನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗುಂಡಿಕ್ಕಿ ಸಾಯಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಂದಿದಾರಲ್ಲ ಈ ಜನಗಳು ಎಲ್ಲ 3 ಜನ ರಿಲೇಟಿವ್ಸ್ ಅಂತೆ. ಇವ್ರಿಗೆಲ್ಲರಿಗೂ ಮಾಂಸ ತಂದ್ಕೊಟ್ಟಾಗ, ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ಈ ಜಿಂಕೆ ಮಾಂಸ, ಕಾಡಂದಿ ಮಾಂಸನ ತಂದ್ಕೊಟ್ಟಾಗ ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ. ಅವಾಗ ಇವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಸ್ವಲ್ಪ ಏನೋ ಬುದ್ಧಿ ಹೇಳಿದ್ರೆ ಇವಾಗ ಕಾಪಾಡ್ಕೊಂಬೋದಾಗಿತ್ತು, ಆ 3 ಜನನ ಬದುಕಿಸ್ಕೊಂಬೋದಾಗಿತ್ತು. ಅದ್ಬಿಟ್ಟು ಅವಾಗ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ನಮಗೆ ಪರಿಹಾರ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತಾ ಇದಾರೆ ಸರ್ಕಾರಕ್ಕೂ ಬುದ್ಧಿ ಇಲ್ಲ ನೋಡಿ. 15 ಲಕ್ಷ ಕೊಟ್ಟಿದ್ದಾರೆ ಅಂತ ಒಬ್ಬೊಬ್ರಿಗೆ. ಇವರು ಇನ್ನೊಂದೇನಂದ್ರೆ ಇವ್ರ ಹತ್ರ 2 ಬ್ಯಾಗ್ ಇತ್ತಂತೆ. 2 ಚೀಲದಲ್ಲಿ ಸುಮಾರು 35 kg ಅಷ್ಟು ಮಾಂಸ ಇತ್ತಂತೆ. ಅದು ಜಿಂಕೆ ಮಾಂಸ ಅಂತ ಹೇಳ್ತಿದ್ದಾರೆ. ಸರ್ಕಾರದವ್ರು ನೋಡಿ ಅವ್ರಿಗೆ 15 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಈ ಸರ್ಕಾರದವ್ರು ಯಾಕೆ ಕೊಡ್ಬೇಕು ಅವ್ರಿಗೆ? ಆ ಕಾಡುಗಳವ್ರು, ವೀರಪ್ಪನ್ ತಳಿಗಳವರು ಕರ್ನಾಟಕದಲ್ಲಿ ಒಂದಷ್ಟು ಜನ ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಒಳ್ಳೆ ಬುದ್ಧಿ ಕಲಿಬೇಕು, ಅಂಥವ್ರಿಗೆ ಒಳ್ಳೆ ಪಾಠ ಇದು. ನಾಳೆ ದಿನ ಯಾರು ಕಾಡಿನ ವಿಚಾರಕ್ಕೆ ಹೋಗ್ಬಾರ್ದು, ಕಾಡು ಪ್ರಾಣಿಗಳ ವಿಚಾರಕ್ಕೆ ಹೋಗ್ಬಾರ್ದು. 2 ಚೀಲ ಮಾಂಸ ಸಿಕ್ಕಿದ್ದಕ್ಕೆ 3 ದೇಹಗಳು ಬಲಿ ತೆಗೆದುಕೊಳ್ಳೋದು, ಇದು ಯಾವ ಕಾನೂನಿನಲ್ಲಿದೆ? ಇದು ಪಾಪ ಸಾಹೇಬ್ರು ನೋಡಿ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. 2 ಬ್ಯಾಗ್ ಅಲ್ಲಿ 35 kg ಮಾಂಸ ಸಿಕ್ಕಿದೆ. ಸರ್ ಅದೇನ್ ಕೋಳಿ ಮಾಂಸನ ಇಲ್ಲ ಕುರಿ ಮಾಂಸನ? ಅದು ಕಾಡು ಪ್ರಾಣಿ ಮಾಂಸ, ಜಿಂಕೆ ಮಾಂಸ, ಕಾಡಂದಿ ಮಾಂಸ. ಅದು ಕಾಡೊಳಗಡೆ ಹೆಂಗ್ ಸಿಕ್ತಿ ಇವ್ರಿಗೆ ಬ್ಯಾಗು? ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಾಳೆ ದಿನ ಕಾಡೊಳಗಡೆ ಹೋಗೋದಕ್ಕೆ ತುಂಬಾ ಜನ ಎದುರ್ತಾರೆ. ಇನ್ ಮುಂದಕ್ಕೆ ಇದೊಂದು ಪಾಠ ಆಗ್ಬೇಕು. ಯಾರು ಕಾಡಿನ ವಿಚಾರಕ್ಕೆ ಹೋಗ್ಬಾರ್ದು, ಕಾಡೊಳಗಡೆ ಇರೋಂಥ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಹೋಗ್ಬಾರ್ದು ಯಾರು. ನೋಡಿ, ನೀವೇ ನೋಡಿ ಇಲ್ಲಿರೋ ಜನಗಳು ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತೆ. ಇಂಥ ಜನಗಳು ಸಪೋರ್ಟ್ ಮಾಡೋದಕ್ಕೆ ಅವತ್ತು ವೀರಪ್ಪನ್ ಹಂಗೆ ಮೆರೆದಿದ್ದು. ಪೊಲೀಸ್ ಅವ್ರಿಗೆ ಸಿಕ್ತಿರ್ಲಿಲ್ಲ ವೀರಪ್ಪನ್ನು ಅಂತ ಒಬ್ಬ ಕಾಡುಗಳ ಆ ತರ ಮೆರೆದಿದ್ದು ವೀರಪ್ಪನು ಈ ಜನಗಳಿಂದಾನೇ ಮೆರೆದಿದ್ದು. ಇವ್ರಿಗೆ ಮಾತ್ರ ಅಕ್ಕ ತಮ್ಮ ಅಂತ ಸಂಸಾರ ಇರೋದು, ಪ್ರಾಣಿಗಳಿಗೆ ಯಾರು ಇಲ್ವಾ? ಅದೇ ಪ್ರಾಣಿಗಳನ್ನ ಬೇಟೆ ಆಡಿ ಆ ಮಾಂಸನ ತಂದ್ಕೊಟ್ಟಾಗ ತಿಂದಾಗ ಅದೇ ಬುದ್ಧಿ ಹೇಳಿದಿದ್ರೆ ಅವತ್ತು ಆ ಪ್ರಾಣಿಗಳಿಗೂ ಪಾಪ ಎಷ್ಟು ಕಷ್ಟ ಆಗಿರುತ್ತೆ. ಆ ಮರಿಗಳು ಎಷ್ಟು ಒದ್ದಾಡಿರ್ತವೆ. ಇವ್ರಿಗೆ ಪರಿಹಾರ ಕೊಟ್ಬಿಡ್ತಾರೆ. ಅದೇ ಕಾಡು ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಆದಾಗ ಯಾರು ಪರಿಹಾರ ಕೊಡ್ತಾರೆ? ಆ ಜಾಗಗಳನ್ನ ಇವ್ರು ತಗೊಂತಾರೆ. ಕಾಡು ಪ್ರಾಣಿ ವಾಸ ಮಾಡುವಂತ ಜಾಗಗಳನ್ನ ಇವ್ರು ತಗೊಂತಾರೆ. ಅವಾಗ ಅವಕ್ಕೆ ಯಾರು ಪರಿಹಾರ ಕೊಡ್ತಾರೆ? ಕಾಡು ಪ್ರಾಣಿಗಳಿಗೆ ಹೇಳಿ. ನೋಡಿ, ನಾಳೆ ದಿನ ಇದೇ ಒಂದು ಪಾಠ ಆಗ್ಬೇಕು. ಕಾಡು ಪ್ರಾಣಿ ವಿಚಾರಕ್ಕೆ, ಕಾಡಿನ ವಿಚಾರಕ್ಕೆ ಯಾರು ಹೋಗ್ಬಾರ್ದು. 3 ಜನನ ಸಾಯಿಸಿದಾರೋ ಇದರಿಂದ ತುಂಬಾ ಜನ ಎಚ್ಚೆತ್ಕೊಬೇಕು. ನಾಳೆ ದಿನ ತುಂಬಾ ಜನ ಬುದ್ಧಿ ಕಲಿಬೇಕು. ಯಾಕಂದ್ರೆ ಕಾಡಿನ ವಿಚಾರಕ್ಕೆ, ಪ್ರಾಣಿಗಳ ವಿಚಾರಕ್ಕೆ, ಕಾಡು ಪ್ರಾಣಿಗಳ ವಿಚಾರಕ್ಕೆ ಯಾರು ಹೋಗ್ಬಾರ್ದು.